ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ರಾಶಿ ಭವಿಷ್ಯ. ಇಂದಿನ ರಾಶಿ ಮೀನರಾಶಿ. ನಮಸ್ಕಾರ ಸ್ನೇಹಿತರೆ. ಮೀನರಾಶಿಯವರೇ, ಜುಲೈ 2026 ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ತರಬಲ್ಲ ಅಪರೂಪದ ಸಮಯವಾಗಿದೆ. ವಿಶೇಷವಾಗಿ ಗುರುಗ್ರಹದ ಬದಲಾವಣೆ ನಿಮ್ಮ ಜೀವನದ ಹಲವು ಕ್ಷೇತ್ರಗಳ ಮೇಲೆ ಆಳವಾದ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ. ಇದುವರೆಗೆ ನೀವು ಅನುಭವಿಸಿದ ಅನೇಕ ಸಂಕಷ್ಟಗಳು, ನಿರಾಶೆಗಳು, ನಿರೀಕ್ಷೆಗಳ ಭಂಗ ಮತ್ತು ಮನಸ್ಸಿನ ನೋವುಗಳಿಗೆ ಉತ್ತರ ಸಿಗುವ ಕಾಲ ಹತ್ತಿರ ಬರುತ್ತಿದೆ. ನಿಮ್ಮ ಹೃದಯದಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಪ್ರಶ್ನೆ ಎಂದರೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನಗೆ ಯಾಕೆ ಈ ಕಷ್ಟಗಳು ಎಂಬುದಾಗಿರಬಹುದು. ಆದರೆ ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಂದು ಘಟನೆಗೂ ಒಂದು ಸಮಯವಿರುತ್ತದೆ. ಮೀನರಾಶಿಯವರಿಗೆ ಜುಲೈ ಆ ಸಮಯವನ್ನು ಹತ್ತಿರ ತರುತ್ತದೆ. ಗುರುಗ್ರಹದ ಕೃಪೆಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬಹುದು, ನಿಮ್ಮ ಚಿಂತನೆಗಳಲ್ಲಿ ಸ್ಪಷ್ಟತೆ ಬರಬಹುದು ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮೂಡಬಹುದು. ಅನೇಕ ವರ್ಷಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯಬಹುದು. ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಹೊಸ ದಾರಿಗಳು ತೆರೆದುಕೊಳ್ಳಬಹುದು. ಹಣಕಾಸಿನ ವಿಷಯದಲ್ಲಿ ಇದುವರೆಗೆ ಇದ್ದ ಒತ್ತಡ ನಿಧಾನವಾಗಿ ಕಡಿಮೆಯಾಗಬಹುದು. ಕೆಲವರಿಗೆ ಅನಿರೀಕ್ಷಿತ ಹಣದ ಲಾಭ ದೊರೆಯುವ ಸಾಧ್ಯತೆ ಇದೆ. ಸಾಲದ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಪರಿಹಾರದ ದಾರಿ ಕಂಡುಬರಬಹುದು. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಸಿಗಬಹುದು. ನಿಮ್ಮ ಪ್ರತಿಭೆಯನ್ನು ಕಡೆಗಣಿಸಿದ್ದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರಬಹುದು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳು ಕಂಡುಬರಬಹುದು. ಕುಟುಂಬ ಜೀವನದಲ್ಲಿ ಇದ್ದ ಅಭಿಪ್ರಾಯಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಮನೆಯಲ್ಲಿದ್ದ ಗೊಂದಲಗಳು ಪರಿಹಾರವಾಗಬಹುದು. ದೂರವಾಗಿದ್ದ ಸಂಬಂಧಿಕರು ಅಥವಾ ಸ್ನೇಹಿತರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾದರೆ ಸಂತೋಷ ಹೆಚ್ಚಾಗುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಶುಭ ಸುದ್ದಿಗಳು ಸಿಗಬಹುದು. ಮದುವೆ ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಮುಖ್ಯವಾಗಬಹುದು. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಬಹುದು. ಗುರುಗ್ರಹದ ಅನುಗ್ರಹದಿಂದ ಜ್ಞಾನ ವೃದ್ಧಿಯಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಫಲಿತಾಂಶಗಳ ಸೂಚನೆ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ಒತ್ತಡ, ನಿದ್ರಾಹೀನತೆ ಮತ್ತು ಅತಿಯಾದ ಚಿಂತನೆಯಿಂದ ದೂರವಿರಿ. ನಿಮ್ಮ ಮನಸ್ಸಿನ ಶಾಂತಿ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಈ ತಿಂಗಳು ಕೆಲವು ಹಳೆಯ ನೆನಪುಗಳು ನಿಮ್ಮ ಮನಸ್ಸನ್ನು ಕಾಡಬಹುದು. ನಿಮ್ಮನ್ನು ಮೋಸ ಮಾಡಿದವರು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ಮತ್ತು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡವರು ನೆನಪಾಗಬಹುದು. ಆದರೆ ಗುರುಗ್ರಹ ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತಾನೆ. ಅದು ಏನೆಂದರೆ, ಪ್ರತಿಯೊಬ್ಬರಿಗೂ ಅವರವರ ಕರ್ಮದ ಫಲ ಸಿಗುತ್ತದೆ. ನೀವು ಅನುಭವಿಸಿದ ಅನ್ಯಾಯಗಳಿಗೆ ನ್ಯಾಯ ಸಿಗುವ ಸಮಯ ಹತ್ತಿರ ಬರಬಹುದು. ನಿಮ್ಮ ವಿರುದ್ಧ ಮಾತನಾಡಿದವರು ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗಬಹುದು. ನಿಮ್ಮನ್ನು ಕೀಳಾಗಿ ನೋಡಿದವರು ನಿಮ್ಮ ಸಾಧನೆಗೆ ಆಶ್ಚರ್ಯಪಡಬಹುದು. ಈ ತಿಂಗಳು ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗಬಹುದು. ದೇವಸ್ಥಾನ ದರ್ಶನ, ಪ್ರಾರ್ಥನೆ, ಧ್ಯಾನ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯಬಹುದು. ನಿಮ್ಮ ಅಂತಃಪ್ರಜ್ಞೆ ಬಲವಾಗುತ್ತದೆ. ಕೆಲವೊಮ್ಮೆ ನಿಮಗೆ ಸಿಗುವ ಒಳಧ್ವನಿ ಅಥವಾ ಸೂಚನೆಗಳು ನಿಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡಬಹುದು. ವಿದೇಶ ಪ್ರಯಾಣದ ಯೋಗ ಕೆಲವರಿಗೆ ಕಂಡುಬರಬಹುದು. ಮನೆ, ವಾಹನ ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದ ಶುಭ ಸುದ್ದಿಗಳು ಸಿಗಬಹುದು. ಆದರೆ ಯಾವುದೇ ದೊಡ್ಡ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಯೋಚಿಸಿ, ಪರಿಶೀಲಿಸಿ ನಂತರ ಮುಂದುವರಿಯಿರಿ. ಮೀನರಾಶಿಯವರೇ, ನೀವು ತುಂಬ ಭಾವನಾತ್ಮಕ ವ್ಯಕ್ತಿಗಳು. ಕೆಲವೊಮ್ಮೆ ಇತರರ ಸಂತೋಷಕ್ಕಾಗಿ ನಿಮ್ಮ ಸಂತೋಷವನ್ನೇ ತ್ಯಾಗ ಮಾಡುತ್ತೀರಿ. ಆದರೆ ಈ ಜುಲೈ ತಿಂಗಳು ನಿಮಗೆ ನಿಮ್ಮ ಮೌಲ್ಯವನ್ನು ಅರಿಯುವ ಸಮಯವಾಗಿದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಸ್ಥಾನ ಎಷ್ಟು ಮುಖ್ಯ ಎಂಬುದನ್ನು ನೀವು ಅರಿತುಕೊಳ್ಳುವಿರಿ. ನಿಮ್ಮ ಕಣ್ಣೀರಿನ ಹಿಂದೆ ಇದ್ದ ನೋವನ್ನು ದೇವರು ನೋಡಿದ್ದಾನೆ. ನಿಮ್ಮ ಹೃದಯದಲ್ಲಿ ಇದ್ದ ಒಳ್ಳೆಯತನ ವ್ಯರ್ಥವಾಗುವುದಿಲ್ಲ. ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ
ಗೌರವ, ಸಂತೋಷ, ನೆಮ್ಮದಿ ಮತ್ತು ಸಮೃದ್ಧಿಯ ಹೊಸ ಅಧ್ಯಾಯ ಆರಂಭವಾಗಬಹುದು. ನೀವು ಬಿತ್ತಿದ ಒಳ್ಳೆಯ ಕರ್ಮಗಳ ಫಲವನ್ನು ಪಡೆಯುವ ಸಮಯ ಇದು. ಆದ್ದರಿಂದ ಭಯಪಡಬೇಡಿ, ನಿರಾಶರಾಗಬೇಡಿ ಮತ್ತು ನಿಮ್ಮ ಕನಸುಗಳನ್ನು ಕೈಬಿಡಬೇಡಿ. ನಿಮ್ಮ ಜೀವನದಲ್ಲಿ ಬೆಳಕು ಮೂಡುವ ಸಮಯ ಹತ್ತಿರ ಬಂದಿದೆ. ಜುಲೈ 2026 ಮೀನರಾಶಿಯವರಿಗೆ ಆಶೀರ್ವಾದದ ತಿಂಗಳಾಗಬಹುದು. ದೇವರ ಮೇಲಿನ ನಂಬಿಕೆ, ನಿಮ್ಮ ಮೇಲಿನ ವಿಶ್ವಾಸ ಮತ್ತು ನಿರಂತರ ಪ್ರಯತ್ನ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಬಹುದು. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಕಷ್ಟಕ್ಕೂ ಒಂದು ಕಾರಣ ಇತ್ತು ಮತ್ತು ಈಗ ಆ ಕಷ್ಟಗಳ ನಂತರ ಸಂತೋಷದ ಅಧ್ಯಾಯ ಆರಂಭವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಧೈರ್ಯದಿಂದ ಮುಂದೆ ನಡೆಯಿರಿ. ಗುರುಗ್ರಹದ ಕೃಪೆ ನಿಮ್ಮೊಂದಿಗಿರಲಿ. ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ನಿಮ್ಮ ಜೀವನದಲ್ಲಿ ತುಂಬಿ ತುಳುಕಲಿ. ಮೀನರಾಶಿಯವರೇ, ಈ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಆಶಾಕಿರಣ ತರಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಹರೇ ಕೃಷ್ಣ.